ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆ ಶಾಲಾ ಶಿಕ್ಷಣ ಇಲಾಖೆ 2027-27ನೇ ಸಾಲಿನ ದ್ವಿತೀಯ PUC ಎರಡನೇ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದೆ. ವಿಷಯ ಅರ್ಥಶಾಸ್ತ್ರ. ಗರಿಷ್ಠ ಅಂಕಗಳು 30 ಇರ್ತವೆ. ಸಮಯ 1 ಗಂಟೆ. ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳು ಕಮೆಂಟಲ್ಲಿ ಹೇಳ್ತಾ ಇದ್ದೀರಿ, ಸರ್ ನಮಗೆ ದ್ವಿತೀಯ PUCಯ ಅರ್ಥಶಾಸ್ತ್ರ ವಿಷಯದ ಎರಡನೇ ಘಟಕ ಪರೀಕ್ಷೆಯ ಒಂದು ಕ್ವಶನ್ ಪೇಪರ್ ಬಿಡಿ ಅಂಥೇಳಿ. ಸೊ ಅಂತೆಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಕ್ವಶನ್ ಪೇಪರ್ ನಿಮಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸುವಂತಹ ಪ್ರಶ್ನೆಗಳನ್ನು LBA ಆಧಾರವಾಗಿಟ್ಟುಕೊಂಡು ಮಂಡಳಿ ಬಿಟ್ಟಂತಹ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದ ಮೇಲೆ ಸೀಮಿತವಾಗಿರುವಂಥ ಒಂದು ಘಟಕ ಪರೀಕ್ಷೆ ಇದಾಗಿದೆ. ಸೊ ಸ್ನೇಹಿತರೆ, ಬನ್ನಿ ನೇರವಾಗಿ ಪ್ರಶ್ನೆಗಳ ಕಡೆ ಹೋಗೋಣ. ನಾವು ಇಲ್ಲಿ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ, ಯಾವೆಲ್ಲ ಪ್ರಶ್ನೆಗಳು ಬಹು ಆಯ್ಕೆಯಲ್ಲಿ ಬಂದಿರುವುದುಂಟು ಅಂಥೇಳಿ ನೋಡ್ತಾ ಹೋದಾಗ ಇಲ್ಲಿ ತುಷ್ಟಿ ಗುಣವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. 4 ಆಯ್ಕೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಯಾವುದು ಅಂಥೇಳಿ ನೀವು 4 ಆಯ್ಕೆಗಳು ನೋಡ್ತಾ ಹೋದಾಗ ಎ ವಸ್ತುನಿಷ್ಠನ, ವ್ಯಕ್ತಿನಿಷ್ಠನ, ಎ ಮತ್ತು ಬಿ ಇವೆರಡೂ ಅಥವಾ ಮೇಲಿನ ಯಾವುದೂ ಅಲ್ಲ ಅಂಥೇಳಿ ಪ್ರಶ್ನೆಯನ್ನು ಇಲ್ಲಿ ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡ್ತಾ ಹೋದಾಗ ನಾವು ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಿನಿಷ್ಠ. ತುಷ್ಟಿಗುಣುವಂಥ ವಿಷಯ ಕೇವಲ ವ್ಯಕ್ತಿನಿಷ್ಠವಾಗಿರುವಂಥದ್ದು ಅಂತ ಹೇಳ್ತೀವಿ. ನೆಕ್ಸ್ಟು ಉತ್ಪಾದನಾ ಬಿಂಬಕ ಸೂತ್ರವನ್ನು ತಿಳಿಸಿ ಅಂತ ಇಲ್ಲಿ ನಿಮಗೆ ಆಯ್ಕೆಯನ್ನು 4 ಆಯ್ಕೆಯಲ್ಲಿ ಕೇಳಿದ್ದಾರೆ. ಇದರಲ್ಲಿ ಮೊದಲನೇ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ Q=F LK ಅಂತೇಳಿ ಉತ್ತರ ಇದೆಯಲ್ಲ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಆವರಣದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತೇಳಿ 2 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತದೆ. ಆಯ್ಕೆಗಳನ್ನು ಕಣ್ಮುಂದೆ ಕೊಟ್ಟಿರ್ತಾರೆ, ನೀವು ಪ್ರಶ್ನೆಗೆ ತಕ್ಕಂಥ ಆಯ್ಕೆಗಳನ್ನು ಹುಡುಕಬೇಕು. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಯಾವ ಭಾಗಕ್ಕೆ ಪಲ್ಲಟಗೊಳ್ತದೆ ಅಂತ ಕೇಳಿದ್ದಾರೆ. ಅದು ಬಲಭಾಗಕ್ಕೆ ಪಲ್ಲಟಗೊಳ್ತದೆ ಅಂಥೇಳಿ ಉತ್ತರವನ್ನು ನಾವು ಬರೀಬೋದು. ಅದರ ಜೊತೆಗೆ ಇಲ್ಲಿ ಬದಲಾಗುವ ಪ್ರತಿ ಘಟಕದ ಆಧಾರದ ಉತ್ಪನ್ನವು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತಂದರೆ ನಾನು ಉತ್ತರವನ್ನು ನೇರ ಇಲ್ಲಿ ಹೇಳ್ತೀನಿ ನೋಡಿ. ಸರಾಸರಿ ಉತ್ಪನ್ನ ಅಂಥೇಳಿ ಅದು ಸರಿಯಾದ ಉತ್ತರ ಆಗ್ತದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಹೊಂದಿಸಿ ಬರೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದರೆ ಈ ಆಯ್ಕೆ ಸೂಕ್ತವಾದಂಥದ್ದು. ED=1 ಅಂತ ಹೇಳ್ತೀವಿ. ಸ್ಥಿರ ಪ್ರತಿಫಲನ ಪ್ರಮಾಣ ಅಂತಂದರೆ ನಿಮ್ಗೆ ಗೊತ್ತಿರಲಿ, ಇದು CRS ಅಂತ ಕರಿತೀವಿ. TFC + TVC ಸೂತ್ರ TCಗೆ ಸಂಬಂಧಿಸಿದಂಥದ್ದು. ಈ ರೀತಿ ನಿಮಗೆ 1 ಮತ್ತು 3ನೇ ಅಧ್ಯಾಯ ಕೇಳುವಂಥ ಪ್ರಶ್ನೆಗಳು ಸಂಪೂರ್ಣವಾಗಿ ಬರುವಂಥದ್ದು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಔದಾಸೀನ್ಯ ವಕ್ರರೇಖೆ ಎಂದರೇನು? ಪ್ರಶ್ನೆ ಭಾಳ ಸಾರಿ ಬಂದು ಹೋಗಿದೆ ಅನ್ನೋ ಎಕ್ಸಾಮ್ನಲ್ಲಿ. ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನು ಬರೆಯಿರಿ ಅಂಥೇಳಿ ಈ ಪ್ರಶ್ನೆಯೂ ಸಹ ಭಾಳ ಸಾರಿ ಬಂದು ಹೋಗಿರುವುದು ಉಂಟು. ಇನ್ನು ಭಾಗ ಬಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸರ್ ಭಾಗ ಬಿಯಲ್ಲಿ ಏನಿದೆ ಅಂತಂದರೆ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. 2 ಅಂಕದ ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳನ್ನು ಇಲ್ಲಿ ನೀವು ಬರಿತಾ ಹೋಗಬೇಕು. ಒಟ್ಟು ನಿಮಗೆ ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ? 5 ಕೊಟ್ಟಿರ್ತಾರೆ. 5ರಲ್ಲಿ 3 ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗಬೇಕು. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗೋಣ. ಬಜೆಟ್ ರೇಖೆಯ ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳನ್ನು ತಿಳಿಸಿ. ಅಂದರೆ ಇಲ್ಲಿ ಬಜೆಟ್ ರೇಖೆ ಇದೆ ಮತ್ತು ನಾವು ಬಜೆಟ್ ಗಣ ಇವೆರಡರ ವ್ಯತ್ಯಾಸವನ್ನು ನಾವಿಲ್ಲಿ ಹೇಳಬೇಕು. ಹೌದಾ? ಈ ರೀತಿ ಕೇಳಿದೆ. ಕೆಳದರ್ಜೆ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಎಷ್ಟು ಸಾರಿ ರಿಪೀಟ್ ಆಗಿದೆ? ಭಾಳ ಸಾರಿ ರಿಪೀಟ್ ಆಗಿರುವಂಥದ್ದು ಕ್ವಶನ್. ನಾಳೆ ನಿಮಗೆ ಕಿರು ಪರೀಕ್ಷೆಯಲ್ಲೂ ಸಹ ಈ ಪ್ರಶ್ನೆ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಗಮನದಲ್ಲಿ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ. ಈ ಎರಡೂ ಅಂದರೇನು ಅಂತ ಕೇಳ್ತಾನೆ. ಅದರ ಅರ್ಥವನ್ನು ಕೊಡಿ. ಪ್ರತಿಫಲನಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಈ ಪ್ರತಿಫಲನಗಳ ಪ್ರಮಾಣದ ವಿಧಗಳಿದ್ದಾವೆ, ಅವುಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇನ್ನು ಈ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟು, ಭಾಳ ಸರಿ ಕೇಳಿದ್ದಾನೆ, ಆ್ಯನ್ಯುವಲ್ ಎಕ್ಸಾಮ್ನೂ ಸಹ ಬರ್ತದೆ. ದೀರ್ಘಾವಧಿ ವೆಚ್ಚಗಳಾವವು? ಈ ಪ್ರಶ್ನೆ ಸಹ ನಿಮಗೆ 2 ಅಂಕದಲ್ಲಿ ಕೇಳ್ತಾನೆ. ಒಟ್ಟು ನೀವು 3 ಬರೀರಿ ಈ ಒಂದು ಘಟಕ ಪರೀಕ್ಷೆಗೆ. ಇನ್ನು ಭಾಗ ಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಎಷ್ಟು ಪ್ರಶ್ನೆ? ಒಂದು ಪ್ರಶ್ನೆಯನ್ನು. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲಾಂಗ್ ಆಗಿರುವಂಥ ಪ್ರಶ್ನೆಯನ್ನು ಯಾವ ರೀತಿ ಪ್ರಶ್ನೆಗಳು ಬರೀಬೇಕು, ನೀವು ಉತ್ತರವನ್ನು ಬರೀಬೇಕು ಅಂತಂದಾಗ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಹೇಳ್ತಾರೆ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾ ಅಂತ ಇರುವಂಥ ತುಷ್ಟಿಗುಣಗಳು ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿಸ್ಬೇಕು ನೀವು. ಹೌದಾ? ಇನ್ನು ನೆಕ್ಸ್ಟು ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದಿಂದ ವಿವರಿಸಿ ಅಂತ ಹೇಳ್ತಾರೆ. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ, ಇದಕ್ಕೊಂದು ರೇಖಾಚಿತ್ರ ಇದೆ,
ಆ ರೇಖಾಚಿತ್ರವನ್ನು ಬಳಸಿಕೊಂಡು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸಿ ಅಂತ ಹೇಳ್ತಾರೆ. ನೆಕ್ಸ್ಟು ಭಾಗ ಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಇದೆ, ಭಾಳ ಲಾಂಗು ಕ್ವಶನ್ ಇರುವಂಥದ್ದು. ನಿಮಗೆ ಈ ಕ್ವಶನ್ ನೀವು ನಿಖರವಾಗಿ ಮತ್ತು ಬಹಳ ಎಸ್ ಐ ಟೈಪ್ ಕ್ವಶನನ್ನು ಬಿಡಿಸ್ಬೇಕು. ಸೂತ್ರ ಇರ್ತವೆ, ಕೆಲವೊಂದು ಸಾರಿ ಪ್ರಶ್ನೆಗಳು ಲೆಕ್ಕಗಳ ಆಧಾರದ ಮೇಲೆ ಬಂದಿರುವಂಥದ್ದು. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದಿಂದ ವಿವರಿಸಿ. ರೇಖಾಚಿತ್ರ ಕಂಪಲ್ಸರಿ, ಅಲ್ಲಿ ನೀವು ಬರಲೇಬೇಕು ಆ ರೇಖೆಯನ್ನು, ಹೌದಾ? ಆ ರೇಖಾಚಿತ್ರವನ್ನು ಬಳಸ್ಕೊಂಡು ಇಲ್ಲಿ ಬಡಿಬೇಕು ಅಂತ ಹೇಳ್ತೀವಿ. ನೆಕ್ಸ್ಟು ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿ. ಯಾವುದರ ಸಹಾಯದಿಂದ? ಕೋಷ್ಟಕದ ಸಹಾಯದಿಂದ ವಿವರಿಸಿ ಅಂತ ಕೊಡ್ತಾರೆ. ಜೊತೆಗೆ ಇಲ್ಲಿ ನಿಮಗೊಂದು 5 ಅಂಕದ ಪ್ರಶ್ನೆಯನ್ನು ಕೆಳಗಿನ ಕಾರ್ಯಭಾರ ಅಥವಾ ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಪ್ರಶ್ನೆಯನ್ನು ಕೊಡ್ತಾರೆ, 5 ಅಂಕ ನೋಡಿ. ಇನ್ನು ನೆಕ್ಸ್ಟ್ ನಾನು ಮುಂದೆ ಬರ್ತೀನಿ. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಸರ್ ಅಂತಂದಾಗ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ ನೋಡಿ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಒಬ್ಬಳೇ ಇದ್ದಾಳೆ, 2 ಸರಕುಗಳನ್ನು ಅನುಭವಿಸಲು ಬಯಸ್ತಾಳೆ. ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಮತ್ತು ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ ಆಗಿದ್ದು ಅನುಭೋಗಿಯ ಆದಾಯ 40 ಆಗಿದೆ. ಈ ಕೆಳಗಿನಗಳಿಗೆ ಪ್ರಶ್ನೆಯನ್ನು ಉತ್ತರಿಸಿ. ಬಾಳೆಹಣ್ಣಿಂದ ಎಷ್ಟು ಅಂತ ಹೇಳಿದ್ರು 5, ಮತ್ತು ಜೊತೆಗೆ ಮಾವಿನ ಹಣ್ಣಿಂದ ಎಷ್ಟು ಹೇಳಿದ್ರು 10, ಟೋಟಲ್ ಮಾಡಿದ್ರೆ 15 ಆಯಿತು. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಿದಳು? ಎಷ್ಟು ಪ್ರಮಾಣ? 5 ಪ್ರಮಾಣದದ್ದು. ಎಷ್ಟು? 5 ಪ್ರಮಾಣದ ಬಾಳೆಹಣ್ಣು ಅನುಭವಿಸು. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭವಿಸಿದಳು? 10 ಪ್ರಮಾಣ. 10 ಪ್ರಮಾಣವನ್ನು. ಬಜೆಟ್ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ? ಎಸ್, ಇರ್ತದೆ, ಹೌದಾ? ಬಜೆಟ್ ರೇಖೆ ಮೇಲೆ ಎಲ್ಲ ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲವೇ? ಕೆಲವೊಂದು ಸಾರಿ ಸಮನಾಗಿಯೂ ಆಗಿರ್ಬೋದು, ಕೆಲವೊಂದು ಸಾರಿ ಇರೋದಿಲ್ಲ. ಇಲ್ಲಿ ಸಮನಾಗಿರ್ತದೆ ಅಂತೇಳಿ ಉತ್ತರವನ್ನು ಕೊಡ್ಬೋದು. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಇದು ಸರಿಯೇ? ಪ್ರಶ್ನೆ ಏನು ಕೇಳಿದೆ ನೋಡಿ. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡ್ತದೆ ಅಂತಂದರೆ ಮಾವಿನ ಹಣ್ಣಿನ ಬೆಲೆ ಎಷ್ಟದ? 10 ರೂಪಾಯಿ ಅದ. ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟದ? 5 ಐತೆ. ಹಾಗಾಗಿ ಅವಳಿಗೆ ಕಡಿಮೆ ಬೆಲೆ ಇದ್ರಿಂದ ಒಂದು ಹೆಚ್ಚು ಮಾವಿನ ಹಣ್ಣನ್ನು ಬಿಟ್ಟು ಬೇಕಾಗ್ತದೆ ಅಂಥೇಳಿ ನಾವು ಉತ್ತರವನ್ನು ಬರಿಬೋದು. ಸೊ ಇದಿಷ್ಟು ನಿಮ್ಮ ಸೆಕೆಂಡ್ PUC ಒಂದು ಘಟಕ ಪರೀಕ್ಷೆ 2ರ ಒಂದು ಪ್ರಮುಖವಾಗಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ ಸ್ನೇಹಿತರೆ. ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.